ಶಿವಮೊಗ್ಗದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಆಯೋಜಿಸಿದ ಶೆಟ್ಟರ ಸಂತೆ ಮೇಳ 2ನೇ ದಿನಕ್ಕೆ ಕಾಲಿಟ್ಟಿದೆ. 4 ದಿನಗಳ ಕಾಲ ನಡೆಯುತ್ತಿರುವ ಶೆಟ್ಟರ ಸಂತೆಯ ಮೇಳದ 2ನೇ ದಿನದಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಿಂದ ಬಂದ ಪುರೋಹಿತ ಸಮೂಹ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಶ್ರೀನಿವಾಸ ಕಲ್ಯಾಣವು ಭಗವಾನ್ ವಿಷ್ಣುವು ಕಲಿಯುಗದಲ್ಲಿ ಪದ್ಮಾವತಿಯನ್ನ ವಿವಾಹವಾದ ಪವಿತ್ರ ಕಥೆ. ಲಕ್ಷ್ಮಿಯ ಅಗಲಿಕೆಯಿಂದ ಭೂಮಿಗೆ ಬಂದ ಶ್ರೀನಿವಾಸ ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನ ವರಿಸಲು ಕುಬೇರನಿಂದ ಸಾಲ ಪಡೆದು ಅದ್ದೂರಿಯಾಗಿ ವಿವಾಹವಾಗ್ತಾನೆ. ಈ ಕಥೆಯು ನಾರಾಯಣ ಪುರಾಣದಲ್ಲಿ ನಡೆದ ಪಾಣಿ ಗ್ರಹಣ ಮತ್ತು ನಂತರ ತಿರುಮಲದಲ್ಲಿ ವೆಂಕಟೇಶ್ವರನಾಗಿ ನೆಲೆಸಿದ ಮಹಿಮೆಯನ್ನ ಸಾರುತ್ತೆ. ಈ ಸಂದರ್ಭದಲ್ಲಿ ಮಾಜಿ ಪರಿಷತ್ ಸಭಾಪತಿ ಡಿಎಚ್ ಶಂಕರ್ ಮೂರ್ತಿ ದಂಪತಿ ಶ್ರೀ ವಾರಿಯ ಸಮ್ಮುಖದಲ್ಲಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮ ಆಯೋಜಕರಾದ ಎಂಎಲ್ಸಿ ಡಿಎಸ್ ಅರುಣ್ ದಂಪತಿಗೂ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸುಮಾರು 5,000ಕ್ಕೂ ಹೆಚ್ಚು ಭಕ್ತಾದಿಗಳು ಹಾಗೂ ಆರ್ಯ ವೈಶ್ಯ ಸಮಾಜದ ಬಂಧುಗಳಿಗೆ ತಿರುಪತಿಯಿಂದ ತಂದ ಲಡ್ಡು ಮತ್ತು ಪ್ರಸಾದವನ್ನ ವಿತರಣೆ ಮಾಡಲಾಯಿತು. ಶೆಟ್ಟರ ಸಂತೆ 3ನೇ ಸತಿ ಶಿವಮೊಗ್ಗದಲ್ಲಿ ಆರ್ಯವೈಶ್ಯ ಸ್ನೇಹಿತರ ಬಳಗದಿಂದ ಶೆಟ್ಟರ ಸಂತೆ 3 ಅಂತ ಆಯೋಜಿಸಿದ್ವಿ. ಅದರಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಒಂದು ದಿವಸ ನಾವು ಮಾಡಿದ್ದೀವಿ. ಅದ್ಧೂರಿಯಾಗಿ ನಡೆದಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದ ಜನರು ಯಾವಾಗಲೂ ನಮ್ಮ ಎಲ್ಲಾ ಕಾರ್ಯಗಳಿಗೆ ಕೈ ಜೋಡಿಸಿದ್ದಾರೆ. ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅದ್ಧೂರಿಯಾಗಿ ಶ್ರೀನಿವಾಸ ಕಲ್ಯಾಣ ನಡೆದಿದೆ. ಶ್ರೀವಾರಿ ಫೌಂಡೇಶನ್ ಶ್ರೀ ವೆಂಕಟೇಶ್ ಮೂರ್ತಿ ಅವರ ನೇತೃತ್ವದಲ್ಲಿ ಇಂದು ಶ್ರೀನಿವಾಸ ಕಲ್ಯಾಣ ನಡೆದು ನಾವೆಲ್ಲ ಆ ದೇವರ ಕೃಪೆಗೆ ಪಾತ್ರರಾಗಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವಮೊಗ್ಗದ ಜನತೆಗೆ ಧನ್ಯವಾದ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಸಾರ್ವಜನಿಕವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತು. ಈ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ನಾವು ವಿಶೇಷವಾದಂತ ಪ್ರಯತ್ನವನ್ನ ಮಾಡಿದ್ದೇನು ಅಂದ್ರೆ ತಿರುಪತಿಯಿಂದ ಲಡ್ಡನ್ನು ಕೂಡ ಅಲ್ಲಿಂದನೇ ತರುವಂತ ಪ್ರಯತ್ನ ಆಯ್ತು. ಸುಮಾರು 4-5 ಸಾವಿರ ಜನಕ್ಕೆ ಆ ಲಡ್ಡನ್ನು ಕೂಡ ಕೊಡುವಂತದ್ದು, ಪ್ರಸಾದನ ಕೂಡ ಕೊಡುವಂತದನ್ನ ಪ್ರಯತ್ನ ಆಗಿದೆ. ಇಡೀ ಆರ್ಯವೈಶ್ಯ ಸ್ನೇಹಿತರ ಬಳಗದ ತಂಡದಿಂದ ಸುಮಾರು 100ಕ್ಕಿಂತ ಹೆಚ್ಚು ಜನ ಪ್ರಾರಂಭ ಆಗಿ ಇನ್ನು 2 ದಿನಗಳ ಕಾಲ ಈ ಒಂದು ಸುವರ್ಣ ಸಂಭ್ರಮ ನಡೆಯುತ್ತೆ. ವಾಸು ದೀಕ್ಷಿತ್ ಅವರ ತಂಡ ಒಂದು ಭಜನ್ ಜಾಮಿಂಗ್ ಕೂಡ ನಡೆಯುತ್ತೆ. ಸಾರ್ವಜನಿಕವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.